ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ 13 ಸಂಭಾವ್ಯ ಸಚಿವರು ರೆಡಿಯಾಗಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಕಾಂಗ್ರೆಸ್ ಕಟ್ಟಾಳು ಹಾಗೂ ಸಂಘಟನಾ ಚತುರ ಖ್ಯಾತಿಯ ಡಿಕೆ ಶಿವಕುಮಾರ್ ಅವರು ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಲೋಕಭವನದಲ್ಲಿ ಬುಧವಾರ ಅಂದ್ರೆ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಅವರೊಂದಿಗೆ 10 ರಿಂದ 12 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಬಹುಕಾಲದ ಕನಸು ಈಡೇರಿಸುವಂತಹ ಕ್ಷಣ ಹತ್ತಿರವಾದಂತೆ ಕಾಣ್ತಾ ಇದೆ. 2023ರ ಚುನಾವಣೆಯಲ್ಲಿ ಪ್ರದೇಶ ಕಾಂಗ್ರೆಸ್ ಸಾರಥಿಯಾಗಿ ಪಕ್ಷದಲ್ಲಿ ಅಧಿಕಾರಕ್ಕೆ ತರುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಡಿಕೆ ಶಿವಕುಮಾರ್ ಅವರು ಹುಟ್ಟು ಕಾಂಗ್ರೆಸ್ ಅವರು. ಇದರೊಂದಿಗೆ ಡಿಕೆ ಶಿವಕುಮಾರ್ ಅವರು ರಾಜ್ಯಭಾರವನ್ನು ಆರಂಭ ಮಾಡಲಿಕ್ಕೆ ಇವತ್ತು ಕ್ಷಣಗಣನೆ ಆರಂಭವಾಗಿದೆ. ಸಂಭಾವ್ಯ ಸಚಿವರು ಯಾರ್ಯಾರು? ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈಗ ಆಲ್ರೆಡಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಾಗಿದೆ. ಕೆಜೆ ಜಾರ್ಜ್ ಅವರು, ಎಂಬಿ ಪಾಟೀಲ್ ಅವರು, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಹಾಗೆ ರಾಮಲಿಂಗ ರೆಡ್ಡಿ, ಯುಟಿ ಖಾದರ್, ಕೃಷ್ಣ ಬೈರೇಗೌಡರು, ಹಾಗೆ ಎನ್ ಚಲುವರಾಯಸ್ವಾಮಿ ಅವರು, ಬೈರತಿ ಸುರೇಶ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು. ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಆ ಸ್ಥಾನದಿಂದ ಕೆಳಗೆ ಇಳಿಸಿದ ಮೇಲೆ ಸಿದ್ದರಾಮಯ್ಯ ಅವರು ಮುನಿಸ್ಕೊಳ್ಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಯತೀಂದ್ರ ಅವರನ್ನ ಕರ್ಕೊಂಡು ಬರಲೇಬೇಕು. HC ಮಹದೇವಪ್ಪ ಅವರು, ಇನ್ನು ಸಾಕಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ, ಇವತ್ತಿಗೆ ಇದು ಡಿಸೈಡ್ ಆಗುತ್ತೆ. ಸ್ಪೀಕರ್ ಸ್ಥಾನಕ್ಕೆ HKP ಅವರು ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಎಸ್, ವಿಧಾನಸಭಾಧ್ಯಕ್ಷ ಆಗಿರುವಂತಹ ಯುಟಿ ಖಾದರ್ ಅವರು ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕಾಗಿ ಸ್ಪೀಕರ್ ಆಗಿ ಮಾಜಿ ಸಚಿವ HK ಪಾಟೀಲ್ ಅವರನ್ನ ಆಯ್ಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ದಿನೇಶ್ ಗುಂಡೂರಾವ್ ಅವರ ಹೆಸರು ಚರ್ಚೆಯಲ್ಲಿ ಇದೆ. ಪರಿಶಿಷ್ಟ ಜಾತಿಯಲ್ಲಿ ಬಲಗೈ ಮತ್ತು ಎಡಗೈ, ಹಿಂದುಳಿದ ವರ್ಗ, ಲಿಂಗಾಯತ, ಒಕ್ಕಲಿಗ, ಮುಸ್ಲಿಂ ಹಾಗೆ ಕ್ರಿಶ್ಚಿಯನ್ ಧರ್ಮಗಳನ್ನ ಪ್ರಾಧಾನ್ಯದಲ್ಲಿ ಇಟ್ಟುಕೊಂಡು ಮೊದಲ ಹಂತದಲ್ಲಿ ಸಂಪುಟ ರಚನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಸತೀಶ್ ಜಾರಕಿಹೊಳಿ ಸಂಪುಟಕ್ಕೆ ಬಂದ್ರೆ ಪರಿಶಿಷ್ಟ ಪಂಗಡಕ್ಕೂ ಕೂಡ ಸ್ಥಾನ ಸಿಕ್ಕಂತೆ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಜಾರಕಿಹೊಳಿ ಆಗ್ತಾರೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಅವರು ಕೆಪಿಸಿಸಿ ಸ್ಥಾನವನ್ನ ತೆಗೆದುಕೊಳ್ಳುವುದಿಲ್ಲ, ಯಾಕಂತಂದ್ರೆ ಅವರಿಗೆ ಮಂತ್ರಿ ಸ್ಥಾನದ ಅಗತ್ಯ ಜಾಸ್ತಿ ಇದೆ. ಅಲ್ಲಿ ಹೈಕಮಾಂಡ್ ಅಲ್ಲಿ ಕೇಳದಂತೆ ನಿಮ್ಗೆ 2 ಸ್ಥಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೆಪಿಸಿಸಿ ಸ್ಥಾನವನ್ನು ಅಲಂಕರಿಸಬೇಕು, ಇಲ್ಲ ಮಂತ್ರಿ ಸ್ಥಾನವನ್ನು ಅಲಂಕರಿಸಬೇಕು. ಯಾವುದಕ್ಕೆ ಅಂತ ಕೇಳಿದಾಗ ಸತೀಶ್ ಜಾರಕಿಹೊಳಿ ಅವರ ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡಿ ಯಾವುದೋ ಒಂದು ಸಂಘಟನೆಗಿಂತ ಮಂತ್ರಿ ಸ್ಥಾನ ಬೆಟರ್ ಅಂತ ಹೇಳಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಮೂಲಗಳು ತಿಳಿಸಿದೆ. ಹಲವು ಸುತ್ತಿನ ಸಭೆ, ಮೊದಲ ಹಂತದಲ್ಲಿ ಸಂಪುಟ. ಹೌದು, ಮೊದಲ ಹಂತದಲ್ಲಿ ಸಂಪುಟ ಸೇರುವಂತವರ ಪಟ್ಟಿ ಅಂತಿಮಗೊಳಿಸುವಲ್ಲಿ ದಿಲ್ಲಿಯಲ್ಲಿ ಮಂಗಳವಾರ ಅಂದ್ರೆ ನಿನ್ನೆ ದಿನವಿಡೀ ಹಲವು ಸುತ್ತಿನ ಚರ್ಚೆಗಳಾಗುತ್ತೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲರು, ಸಿದ್ದರಾಮಯ್ಯ, DK ಶಿವಕುಮಾರ್ ಭಾಗಿಯಾದರು. ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿರುವುದರಿಂದ ಮೊದಲ ಹಂತದಲ್ಲಿ 10 ರಿಂದ 12 ಮಂದಿಯಿಂದ ಮಾತ್ರ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು. ಬಹುತೇಕ ಹಿರಿಯರನ್ನೇ ಪರಿಗಣಿಸುವುದು ಸೂಕ್ತ ಅಂತ ಹೇಳಲಾಗಿದೆ. ಎಲ್ಲರೂ ಹೇಳ್ತಿದ್ರಲ್ಲ, ಹೊಸ ಮುಖಗಳಿಗೆ ಅವಕಾಶ ಇದೆ, ಹೊಸ ಮುಖಗಳಿಗೆ ಅವಕಾಶ ಇದೆ ಅಂತೇಳಿ. ಏನಿಲ್ಲ, ಹಳೆ ಮುಖಗಳಿಗೆ ಅವಕಾಶ. ಹಳೆ ಮುಖಗಳನ್ನ ಆರಿಸಬೇಕು ಅನ್ನುವಾಗ್ಲೇ 3 ಸಲ 4 ಸಲ ದೆಹಲಿಗೆ ಹೋಗಿ ಬಂದು ಮಾಡಿದ್ದಾರೆ. 2ನೇ ಹಂತದಲ್ಲಿ ಸಂಪುಟ ವಿಸ್ತರಿಸುವಾಗ ಇತರ ಮಾನದಂಡಗಳನ್ನ ಭರ್ತಿ ಮಾಡೋದಾಗಿ ವಿಚಾರಗಳನ್ನ ಹೇಳಿದ್ದಾರೆ. ಇನ್ನು ಮೊದಲ ಸುತ್ತಿನಲ್ಲಿ ಖರ್ಗೆ ನಿವಾಸದಲ್ಲಿ ಇತರ ನಾಯಕರನ್ನೆಲ್ಲರನ್ನೂ ಒಟ್ಟಿಗೆ ಕೂರಿಸಿಕೊಂಡು ಸಭೆಯನ್ನು ನಡೆಸ್ತಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್ ನೀಡಿದಂತ ಪ್ರತ್ಯೇಕ ಪಟ್ಟಿಗಳನ್ನ ತಾಳೆ ಹಾಕಿ ನೋಡ್ತಾರೆ. ನಂತರ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಸಭೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ತಾರೆ. ಭೋಜನ ವಿರಾಮದ ಬಳಿಕ ಸಂಜೆ ಮತ್ತೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ಕೂಡ ನಡೆಸಲಾಗುತ್ತೆ. ಪಟ್ಟಿ ಅಂತಿಮಗೊಳಿಸಿ ರವಾನಿಸುವುದಾಗಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ, DK ಶಿವಕುಮಾರ್ ಅವರನ್ನ ಇಬ್ಬರನ್ನೂ ಕೂಡ ನೀವು ಬೆಂಗಳೂರಿಗೆ ಹೋಗಿ ಅಂತ ಹೇಳ್ತಾರೆ. DCM ಹುದ್ದೆಗೆ ನಿರಾಸಕ್ತಿ ತೋರಲಾಗಿದೆ. DCM ಹುದ್ದೆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಹೈಕಮಾಂಡ್ ಈ ಬಗ್ಗೆ ಆಸಕ್ತಿ ತೋರಿಲ್ಲ. ಸಾಮಾಜಿಕ ನ್ಯಾಯದ ದೃಷ್ಟಿ ಮತ್ತು ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೆ ಅನುಕೂಲವಾಗಲಿಕ್ಕೆ ಸಮುದಾಯವಾರು DCM ಸ್ಥಾನ ಅಗತ್ಯವಂತ ಹೇಳಿ ಸಿದ್ದರಾಮಯ್ಯ ಪ್ರತಿಪಾದಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೆ ಸಹಾಯ ಆಗುವುದಾದರೆ
ಸಮುದಾಯವಾರು ಇಬ್ಬರಿಗೆ ಸ್ಥಾನವನ್ನು ನೀಡಬೇಕು. ಅದರಂತೆ ದಲಿತ ಮತ್ತು ಲಿಂಗಾಯತರಿಗೆ ಡಿಸಿಎಂ ನೀಡಿರುವಂತಹ ಬಗ್ಗೆ ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇದೆ. ಇವತ್ತು ಡಿಸೈಡ್ ಆಗುತ್ತೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ 9 ನಾಯಕರು ಯಾರು ಅಂತ ಹೇಳಿ. ಇದೇ ಸೂತ್ರ ಮುಂದುವರೆದ್ರೆ ದಲಿತ ಕೋಟಾದಿಂದ ಜಿ ಪರಮೇಶ್ವರ್ ಅವರು, ಲಿಂಗಾಯತ ಕೋಟಾದಿಂದ ಎಂ ಬಿ ಪಾಟೀಲ್ ಅವರು ಡಿಸಿಎಂ ಆಗುವಂತಹ ಸಾಧ್ಯತೆ ಇದ್ದಾವೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಆಲ್ರೆಡಿ ಬಂದಿದೆ. ಎಂ ಬಿ ಪಾಟೀಲ್ ಏನ್ ಮಾಡ್ತಾರೆ, ಅವರಿಗೆ ಸ್ಪೀಕರ್ ಸ್ಥಾನ ಕೊಡ್ತಾರೋ ಅಥವಾ ಡಿಸಿಎಂ ಹುದ್ದೆ ಕೊಡ್ತಾರೋ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ದಲಿತರನ್ನ ಮಾತ್ರ ಪರಿಗಣಿಸುವ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಆದರೆ ಅಂತಿಮ ತೀರ್ಮಾನ ಇನ್ನೂ ಕೂಡ ಬಂದಿಲ್ಲ. ಕೆಪಿಸಿಸಿಗಾಗಿ ಜಾರಕಿಹೊಳಿ ಅವರು ಒತ್ತಡವನ್ನ ನೀಡಿದ್ರು. ಆಗ್ಲೇ ಹೇಳ್ತಾ ಇದೆ, ಕೆಪಿಸಿಸಿ ಮತ್ತೆ ನಂಗೆ ಮಂತ್ರಿ ಸ್ಥಾನ 2 ಬೇಕು ಅಂತ ಹೇಳಿದ್ರು. ಅಲ್ಲಿ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ, ನಿಮ್ಗೆ 2 ಕೊಡಕ್ಕಾಗಲ್ಲ, 1 ಕೊಡ್ತೀವಿ, ಯಾವ್ದು ಬೇಕು ಅಂತ ನೀವು ತಗೊಳ್ಳಿ ಅಂತ ಹೇಳಿ. ಅದಕ್ಕೆ ಬೆಳಗಾವಿ ಜನರನ್ನ ಹಂಗೆ ಬಿಡಕ್ಕಾಗಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ನಾನು ಮಂತ್ರಿ ಸ್ಥಾನಕ್ಕೆ ಬದ್ಧನಿರ್ತೇನೆ ಎನ್ನುವಂತಹ ಮಾತನ್ನ ಅವರು ಆಡಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ಡಿ.ಕೆ. ಶಿವಕುಮಾರ್ ಅವರ ನೂತನ ಪದಗ್ರಹಣ ಕಾರ್ಯಕ್ರಮ ಯಾವ ರೀತಿಯಾಗಿ ಜರುಗಬಹುದು? ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾಗಿದೆ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.